ಈಗಷ್ಟೇ ಹೇಳ್ತಾ ಇದ್ನಲ್ಲ, ಹಬ್ಬ ಅಂತನೋ ಊರ ಹಬ್ಬ ಜಾತ್ರೆ ಅಂತನೋ ದೇಶ ಸೇವೆಗಾಗಿ ಇದ್ದಂತಹ ವೀರ ಯೋಧರು ರಜೆ ತಗೊಂಡು ಹೋಗಿರ್ತಾರೆ ಊರಿಗೆ. ಆದರೆ ಈಗ ಮತ್ತೆ ಸೇನೆಯಿಂದ ಕಲಬುರಗಿಯ ವೀರ ಯೋಧನಿಗೂ ಕೂಡ ಕರೆ ಬಂದಿದೆ, ವಾಪಸ್ ಬನ್ನಿ ಅಂಥೇಳಿ. ಹೀಗಾಗಿ ವಾರದ ಹಿಂದೆಯಷ್ಟೇ ಜನಿಸಿದ ಮಗುವನ್ನು ಬಿಟ್ಟು ಯೋಧ ಹೊರಟಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಯೋಧ ಹನುಮಂತರಾಯ ಅವರು ಹೋಗಿದ್ದಾರೆ. 20 ವರ್ಷಗಳಿಂದ CRPFನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಯೋಧ. 1 ತಿಂಗಳ ರಜೆ ಮೇಲೆ ಬಂದಿದ್ದರಂತೆ ಹನುಮಂತರಾಯ. ನನಗೆ ಮಗು ಕುಟುಂಬಕ್ಕಿಂತ ದೇಶ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಗಂಡನ ಬಗ್ಗೆ ಹೆಮ್ಮೆ ಇದೆ ಅಂಥೇಳಿ ಪತ್ನಿ ಸ್ನೇಹ ಅವರು ಕೂಡ ಹೇಳ್ತಾ ಇದ್ದಾರೆ. ಈಗ ಅವರ ಫ್ರೆಂಡ್ಸ್ ಯೋಧನಿಗೆ ಶುಭ ಹಾರೈಸಿ ಕಳಿಸ್ಕೊಟ್ಟಿದ್ದಾರೆ. ಪಾಕಿಸ್ತಾನ ಮತ್ತು ಇಂಡಿಯಾ ಕದನ ನಡೀತಾ ಇದೆ. ಈಗೋಸ್ಕರ 26 ಜನರನ್ನು ಕಿಲ್ಡ್ ಮಾಡಿರೋದು ಪಾಕಿಸ್ತಾನ ಉಗ್ರವಾದಿಗಳು. ಹೀಗಾಗಿ ಅವರಿಗೋಸ್ಕರ ನಮ್ಮ ಪ್ರಾಣ ಕೊಡಲಿಕ್ಕೆ ತಯಾರಾಗಿದ್ದೆವು. ನಾವು ಹೀಗಾಗಿ ಹೋಗಬೇಕಾಗಿದೆ ಸರ್. ಇವಾಗ ರಿಕಾಲ್ ಮಾಡಿದ್ದಾರೆ ಸರ್ ನಮಗೆ. ಸರ್ ನಾನು ಏಪ್ರಿಲ್ 25 ಬಂದಿರೋದು. ಮೇ 25 ರಜೆ ಇದೆ, 1 ಮಂತ್ ರಜೆ ಇದೆ. ನಾನು ಇವಾಗ 10 ಡೇಸ್ ರಜೆ ಮುಗಿದಿದೆ. ನನ್ನ ಮಗುವಿನ ಜನ್ಮ ಶನಿವಾರ ಆಗಿದೆ, ಹೋದ ಶನಿವಾರ. ಇವಾಗ 1 ವಾರ ಆಯಿತು. ನಾನು ಫಸ್ಟ್ ದೇಶ ಸೇವೆ ಬೇಸಿಕ್ ಟ್ರೈನಿಂಗಲ್ಲಿ ನಮಗೆ ಹೇಳ್ಕೊಟ್ಟಿರೋದು ಏನಪ್ಪ ಅಂತಂದರೆ, ಮೊದಲು ದೇಶ ಸೇವೆ, ಆಮೇಲೆ ಪರಿವಾರ ಮತ್ತು ಕುಟುಂಬ ಎಲ್ಲ ಜೊತೆ ಇರಬೇಕು ಅಂತ ಹೇಳಿರೋದು. ಹೀಗಾಗಿ ನಾನು ದೇಶಕ್ಕೋಸ್ಕರ ಈಗ ಹೋಗಬೇಕಾಗಿದೆ ಸರ್. ಪಾಕಿಸ್ತಾನ ಮತ್ತು ಇಂಡಿಯಾ ವಿರಾಮ ನಡೀತಾ ಇದೆ. ಹೆಮ್ಮೆ ಅನ್ನಿಸ್ತದ್ರಿ. ಅಂದ್ರೆ ಪಾಪಗ್ ನೋಡಿ ಜರ ದುಃಖಿ ಆಗ್ತದ್ರಿ. ಅಂದ್ರೆ ಡ್ಯೂಟಿ ಬದ್ದಲ್ಲ ಹೆಮ್ಮೆ. ಈಗ ಪ್ರತಿ ಸಾರಿ ಬರ್ತಿದ್ರು ಇಲ್ಲಿ ಬಂದಾಗ ಈ ಸಾರಿ ಮಗು ಮಾಡ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಹಾಂ ರೀ, ಅದೇ ಜರ ದುಃಖಿ ರೀ. ಹ್ಯಾಪಿ ಜರ್ನಿ. ದೇಶ ಸಲುವಾಗಿ ಕುಟುಂಬಕ್ಕಿಂತ ದೇಶ ಜಾಸ್ತಿ ಇದು ಮಾಡ್ಕೊಂಡು. ಹಾಂ ರೀ, ಜಾಸ್ತಿ ದೇಶ ಆಮೇಲೆ ಕುಟುಂಬ. ಹೆಮ್ಮೆ ಅನ್ನಿಸ್ತದ್ರಿ. ಅಂದ್ರೆ